ಹಾಯ್ ವೆಲ್ಕಮ್ ಯು ಆಲ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾನು ಪಿಗ್ಮೆಂಟೇಷನ್ ಅಂದರೆ ಫೇಸ್ ಏನಾದರೂ ಫುಲ್ಲು ಟ್ಯಾನ್ ಆಗಿದ್ದರೆ ಅಥವಾ ಪಿಂಪಲ್ ಮಾರ್ಕ್ಸ್, ಆ್ಯಕ್ನೆ ಮಾರ್ಕ್ಸ್ ಈ ರೀತಿ ಏನಾದರೂ ಇದೆ, ಮೇನ್ ಟ್ಯಾನ್ ಆಗಿದ್ರೆ ಫೇಸು, ಸ್ಕಿನ್ ಈಗ ಆಚೆ ಬಿಸಿಲಿಗೆ ಹೋದಾಗ ಕಪ್ಪಾಗಿರುತ್ತಲ್ಲ, ಅದಕ್ಕೆ ನಾನು ಇವತ್ತು ಒಂದು ಹೋಮ್ ರೆಮಿಡಿ ಅಥವಾ ಮನೆಯಲ್ಲೇ ಈ ಒಂದು ಪ್ಯಾಕ್ ಹಾಕ್ಕೊಳ್ಳೋದ್ರಿಂದ ಟ್ಯಾನ್ ಫುಲ್ ಕಡಿಮೆ ಆಗುತ್ತೆ. ಹಾಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಟ್ಯಾನ್ ಮಾಸ್ಕ್ ಯಾವ ರೀತಿ ಫೇಸ್ಗೆ ಒಂದು ಪ್ಯಾಕ್ ಥರ ಯೂಸ್ ಮಾಡಿ ಟ್ಯಾನ್ನ ಕಡಿಮೆ ಮಾಡ್ಬೋದು ಅಂತ ಈ ಒಂದು ವಿಡಿಯೋನಲ್ಲಿ ನೋಡೋಣ. ಜನರಲ್ ಆಗಿ ನಾವು ಬಿಸಿಲಿಗೆ ಹೋದಾಗ ಅಥವಾ ಸನ್ಸ್ಕ್ರೀನ್ ಹಾಕಿಲ್ಲದೆ ಇದ್ದಾಗ ಫೇಸು ಬೇಗ ಅಂದರೆ ಕಪ್ಪಾಗ್ಬಿಡುತ್ತೆ ಅಥವಾ ಟ್ಯಾನ್ ಆಗಿಬಿಡುತ್ತೆ. ಹಾಗಾಗಿ ನಾವು ಮೇಯ್ನು ನ್ಯಾಚುರಲ್ ಆಗಿ ಡೈಲಿ ನಾವು ರೊಟೀನಲ್ಲಿ ಟ್ಯಾನ್ ಆಗೋದನ್ನು ಅವಾಯ್ಡ್ ಮಾಡಬೇಕು ಅಂತಂದರೆ ಸನ್ಸ್ಕ್ರೀನ್ನ ಅವಾಯ್ಡ್ ಮಾಡಬಾರ್ದು. ಮಸ್ಟ್ ಆ್ಯಂಡ್ ಶುಡ್ ಸನ್ಸ್ಕ್ರೀನ್ನ ಆಚೆ ಹೋಗ್ಬೇಕಾದ್ರೆ ಸನ್ಸ್ಕ್ರೀನ್ನ ಹಾಕ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಅದನ್ನು ಮಿಸ್ ಮಾಡಬೇಡಿ, ಸನ್ಸ್ಕ್ರೀನ್ನ ಹಾಕೊಳ್ಳೋದನ್ನು. ಸಮ್ಟೈಮ್ ಸನ್ಸ್ಕ್ರೀನ್ ಹಾಕ್ಕೊಂಡ್ರೂ ಲಾಂಗ್ ಅವರ್ಸ್ ನಾವು ತುಂಬ ಜಾಸ್ತಿ ಹೊತ್ತು ಬಿಸಿಲಲ್ಲಿ ನಿಂತಿದ್ದಾಗ ಸನ್ಸ್ಕ್ರೀನ್ ಹಾಕ್ಕೊಂಡ್ರು ಕೆಲವೊಮ್ಮೆ ಟ್ಯಾನ್ ಆಗೋದು ಸಾಮಾನ್ಯ. ಅಥವಾ ಸಮ್ಟೈಮ್ಸ್ ಮರ್ತೋಗಿದ್ದಾಗ ಟ್ಯಾನ್ ತುಂಬಾ ಆಗಿಬಿಡುತ್ತೆ. ಇದಕ್ಕೆಲ್ಲ ಬೆಸ್ಟ್ ಒಂದು ಸೊಲ್ಯೂಷನ್ ಟ್ಯಾನ್ ಕಡಿಮೆ ಮಾಡೋದಕ್ಕೆ ಅಂತಂದರೆ ಒಂದು ಫೇಸ್ ಪ್ಯಾಕ್ ಇದೆ. ಅದನ್ನು ಹಾಕ್ಕೊಂಡ್ರೆ ಟ್ಯಾನ್ ಗ್ರ್ಯಾಜುಲಿ ಕಮ್ಮಿ ಆಗುತ್ತೆ. ಆ್ಯಂಡ್ ತುಂಬಾ ಸಿಂಪಲ್ ರೆಮಿಡಿ. ನೀವು ಮನೆಯಲ್ಲಿ ಒಂದು 15 ಮಿನಿಟ್ಸ್ ಇದನ್ನು ಹಾಕ್ಕೊಂಡ್ರೆ ಸಾಕು, ಟ್ಯಾನ್ ತುಂಬ ಅಂದರೆ ತುಂಬ ಪಿಗ್ಮೆಂಟೇಷನ್ ಡಾರ್ಕ್ ಏನಾಗಿರುತ್ತೆ ಸ್ಕಿನ್ನು ಇದು ಕಡಿಮೆ ಆಗುತ್ತೆ. ಸೊ ಬನ್ನಿ, ಹಾಗಿದ್ರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಅದನ್ನು ಯಾವ ರೀತಿ ಹಾಕ್ಕೊಳ್ಳೋದು, ಅದು ಎಲ್ಲಿ ಸಿಗುತ್ತೆ, ಅದರ ಪ್ರೈಸ್ ಏನು, ಎಲ್ಲ ಡೀಟೇಲ್ಸು ಈ ಒಂದು ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ನಾನು. ಮನೆಯಲ್ಲೇ ನೀವು ಸಿಂಪಲಾಗಿ ಮಾಡ್ಕೋತೀರಾ ಅಂದರೆ ಕೆಲವೊಂದು ಪ್ಯಾಕ್ಗಳು ಕಡಲೆ ಹಿಟ್ಟು, ಟೊಮೊಟೊ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಮಾಡ್ಕೋಬೋದು ಗ್ರ್ಯಾಜುಲಿ, ಅದರಲ್ಲೂ ಬೆಸ್ಟ್ ರಿಸಲ್ಟ್ಸ್ ಬರುತ್ತೆ. ಬಟ್ ಇವತ್ತು ಒಂದು ನಾನು ಹೇಳ್ತಿರೋ ಕ್ರೀಮ್ ಟ್ಯಾನ್ ಪ್ಯಾಕ್ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬೇಗನೆ ನಿಮಗೆ ಸೊಲ್ಯೂಷನ್ ಸಿಗುತ್ತೆ. ನಾನು ಇದನ್ನು ಟ್ರೈ ಮಾಡಿ ಆಲ್ರೆಡಿ ನನಗೆ ರಿಸಲ್ಟ್ಸ್ ಸಿಕ್ಕಿದೆ. ನಾನು ಲಾಸ್ಟ್ ವೀಕ್ ಇದನ್ನು ಆಲ್ರೆಡಿ ಅಪ್ಲೈ ಮಾಡಿದ್ದೀನಿ. ನನ್ನ ಫೇಸ್ ಇನ್ನೂ ಸ್ವಲ್ಪ ಡಾರ್ಕ್ ಆಗಿತ್ತು, ಆಲ್ರೆಡಿ ಸ್ವಲ್ಪ ಟ್ಯಾನ್ ಕಡಿಮೆ ಆಗಿದೆ. ನಾನು ಪುನಃ ಇವತ್ತು ವಿಡಿಯೋದಲ್ಲಿ ತೋರಿಸೋದಕ್ಕೋಸ್ಕರ ಪುನಃ ಈ ವೀಕು ಸಹ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಇದನ್ನು ವೀಕ್ಲಿ ನೀವು ಅಪ್ಲೈ ಮಾಡಬಹುದು. ಎವ್ರಿ ವೀಕ್ ನೀವು ಆದರೂ ಯೂಸ್ ಮಾಡೋದ್ರಿಂದ ನಿಮಗೆ ರಿಸಲ್ಟ್ಸ್ ತುಂಬಾ ಬೇಗ ಸಿಗುತ್ತೆ, ಇಂಪ್ರೂವ್ಮೆಂಟ್ಸ್ ಆಗುತ್ತೆ. ಒಂದೇ ಸತಿ ಹಾಕೊಂಡ್ರೆ 50% ಕಡಿಮೆ ಆಗಿದೆ, ಸೆಕೆಂಡ್ ಟೈಮ್ಗೆ ಒಂದು 30% ಅಡಿಷ್ನಲ್ ಟ್ಯಾನ್ ರಿಮೂವ್ ಆಗಿ ನಿಮಗೆ ಗ್ರ್ಯಾಜುಲಿ ಬೇಗ ರಿಸಲ್ಟ್ ಸಿಗುತ್ತೆ. ಒಂದು ಸತಿ ಹಾಕೊಂಡು ಬಿಟ್ಬಿಟ್ರೆ ಅಷ್ಟು ಈಸಿಯಾಗಿ ರಿಸಲ್ಟ್ ಸಿಕ್ಕಲ್ಲ. ಯಾಕಂತಂದರೆ ಟ್ಯಾನ್ ಆ ಲೆವೆಲ್ಗೆ ಡೀಪ್ ಆಗಿದ್ದಾಗ ನೀವು ರಿಪೀಟೆಡ್ ಆಗಿ ಒಂದು 2-3 ಸಲ ಆದರೂ ಹಾಕೋಬೇಕಾಗುತ್ತೆ. ಇವತ್ತು ನಾನು ಯೂಸ್ ಮಾಡ್ತಾ ಇರೋದು ಈ ಒಂದು ಪ್ರಾಡಕ್ಟ್. ಈ ಒಂದು ಪ್ರಾಡಕ್ಟ್ನ ನೇಮ್ ಬಂದು ಇನ್ನಿಸ್ಫ್ರೀ ಅಂತ. ಸೊ ಇನ್ನಿಸ್ಫ್ರೀ ಬ್ರ್ಯಾಂಡ್ ಏನಿದೆ, ಈ ಒಂದು ಬ್ರ್ಯಾಂಡು ನಾನು ಡಿ10 ಪ್ಯಾಕ್ ಹಾಕೊಳ್ತಾ ಇದ್ದೀನಿ. ಇನ್ನಿಸ್ಫ್ರೀ ಅವ್ರದ್ದು ಸೂಪರ್ ವಾಲ್ಕನಿಕ್ ಪೋರ್ ಕ್ಲೇ ಮಾಸ್ಕ್ ಅಂತ. ಇದು ಒಂದು ಕ್ಲೇ ಮಾಸ್ಕ್ ಆಗಿರುತ್ತೆ. ಸೊ ನಿಮಗೆ ತುಂಬ ಬೇರೆ ಬೇರೆ ರೀತಿಯಾದಂತಹ ಮಾಸ್ಕ್ಗಳೆಲ್ಲ ಇರುತ್ತೆ. ಹನಿ ಮಾಸ್ಕ್ ಆಗಿರ್ಬೋದು, ಅಥವಾ ಸಿಟ್ರಿಕ್ ಲೆಮನ್ ಮಾಸ್ಕ್ ಆಗಿರ್ಬೋದು, ಅಥವಾ ಗ್ರೀನ್ ಟೀ ಮಾಸ್ಕ್, ಈ ರೀತಿ ಬೇರೆ ಬೇರೆ ಮಾಸ್ಕ್ಗಳೆಲ್ಲ ಬರುತ್ತೆ. ಇದು ಒಂದು ಕ್ಲೇ ಮಾಸ್ಕ್ ಆಗಿರುತ್ತೆ. ಕ್ಲೇ ಮಾಸ್ಕ್ ಯೂಸ್ ಮಾಡೋದ್ರಿಂದ ತುಂಬ ಅಂದರೆ ತುಂಬ ರಿಸಲ್ಟ್ಸ್ ಜಾಸ್ತಿ ಸಿಗುತ್ತೆ ಕಂಪ್ಯಾರಿಟಿವ್ಲಿ. ಸೊ ಹಾಗಾಗಿ ಕ್ಲೇ ಮಾಸ್ಕ್ ಹಾಕೊಂಡ್ರೆ ನಿಮಗೆ ಸೈಡ್ ಎಫೆಕ್ಟ್ಸು ಅಷ್ಟಿರಲ್ಲ, ತುಂಬ ಕೆಮಿಕಲ್ಸ್ ಎಲ್ಲ ಅಷ್ಟಾಗಿರಲ್ಲ. ಇದನ್ನು ತುಂಬ ಡರ್ಮಟಾಲಜಿಸ್ಟು ಅಷ್ಟೇ ನಿಮಗೆ ರೆಕಮೆಂಡ್ ಮಾಡ್ತಾರೆ. ಇದರಲ್ಲಿ ಏನೂ ಸೈಡ್ ಎಫೆಕ್ಟ್ಸ್ ಅಷ್ಟಾಗಿ ಇರಲ್ಲ. ಆ್ಯಂಡ್ ತುಂಬ ರಿಸಲ್ಟ್ಸ್ ಓರಿಯೆಂಟೆಡ್ ಆಗಿರುತ್ತೆ, ರಿಸಲ್ಟ್ಸ್ ತುಂಬ ಬೇಗನೆ ಸಿಗುತ್ತೆ. ಹಾಗಾಗಿ ನಾನಿವತ್ತು ಇನ್ನಿಸ್ಫ್ರೀ ಅವರ ಒಂದು ಕ್ಲೇ ಮಾಸ್ಕ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಬನ್ನಿ ಇದನ್ನು ಯಾವ ರೀತಿ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ. ಸೊ ಒಳಗಡೆ ಈ ರೀತಿಯಾಗಿ ಒಂದು ಬಾಟಲ್ ಇರುತ್ತೆ, 100 ml ಆಗಿರುತ್ತೆ ನೋಡಿ, ಈ ರೀತಿಯಾಗಿರುತ್ತೆ. ಕ್ಲೇ ಮಾಸ್ಕ್ ಆಗಿರೋದ್ರಿಂದ ಕಲರ್ ಅಬ್ಸರ್ವ್ ಮಾಡ್ಬೋದು, ಈ ರೀತಿಯಾದ ಕಲರ್ ಇರುತ್ತೆ. ಸೊ ಇದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾನು ಯೂಸ್ ಮಾಡಿ ಪರ್ಸ್ನಲಿ ನನಗೆ ರಿಸಲ್ಟ್ಸ್ ಬಂದಿರೋದ್ರಿಂದ ನಾನು ಇದನ್ನು ಇವತ್ತು ಅಪ್ಲೈ ಮಾಡ್ತಾ ಇದ್ದೀನಿ. ಅಪ್ಲೈ ಮಾಡ್ಕೊಳ್ಳೋಣ. ಸೊ ನಾನು ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಈ ರೀತಿಯಾದಂಥ ಒಂದು ಬ್ರಷ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಕೈಯಲ್ಲೇ ಅಪ್ಲೈ ಮಾಡ್ಕೋಬಹುದು, ಬಟ್ ಕೈಯಲ್ಲಿ ಅಪ್ಲೈ ಮಾಡಿಕೊಂಡ್ರೆ ಅಗೇನ್ ನಿಮಗೆ ಸ್ಪ್ರೆಡ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಈ ರೀತಿಯಾದಂಥ ಫೇಸ್ಗಂತಲೇ ನಾನು ಒಂದು ಈ ರೀತಿಯಾದಂತಹ ಬ್ರಷ್ ಇಟ್ಕೊಂಡಿರ್ತೀನಿ. ಸೊ ಹಾಗಾಗಿ ಈ ಒಂದು ಬ್ರಷ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಡೈರೆಕ್ಟಾಗಿ ಈಗ ತೊಗೊಂಡು ಹೀಗೆ ಹಾಕೋದಕ್ಕಿಂತ ಮನೆಯಲ್ಲಿ ಇವಾಗ 2-3 ಇದನ್ನು ಯೂಸ್ ಮಾಡ್ತಾ ಇದ್ದರೆ ಹೈಜೀನ್ ಪರ್ಪಸ್ಗೋಸ್ಕರ ಸೇಮ್ ಬ್ರಷ್ ಅಥವಾ ಇದರಲ್ಲೇ ಡೈರೆಕ್ಟಾಗಿ ಹಾಕೋದು ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ನಾನು ಫಸ್ಟು ಸ್ವಲ್ಪ ಅಮೌಂಟ್ ಫೇಸ್ಗೆ ಎಷ್ಟು ಬೇಕು ಅಂತ ನಮಗೆ ಗೊತ್ತಿರುತ್ತಲ್ವ, ಈಗ ನನಗೆ ಇಷ್ಟು ಸಾಕು ಅಂತಂದರೆ ಇದನ್ನು ತಗೊಂಡು ನಾನಿಲ್ಲಿ ಸಪ್ರೇಟಾಗಿ ಹಾಕೋತೀನಿ ಸ್ವಲ್ಪ. ಸೊ ಸ್ವಲ್ಪ ಹಾಕ್ಕೊಂಡು ಇದರಲ್ಲಿ ಇಟ್ಕೊಂಡಿದ್ದೀನಿ. ಇಷ್ಟೇ ತೊಗೊಂಡಿರೋದು ನಾನು. ಸೊ ಇಷ್ಟು ಸಾಕಾಗುತ್ತೆ. ಸೊ ನಾನೀಗ ಇದನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ಬಟ್ ಮೇಕ್ ಶ್ಯೂರ್ ಕಣ್ಣಿಗೆಲ್ಲ ಹೋಗಬಾರ್ದು ನೋಡಿ, ಈ ರೀತಿ ಫುಲ್ ನೀವು ಫೇಸ್ಗೆ ಅಪ್ಲೈ ಮಾಡಬೇಕಾಗುತ್ತೆ.
ತುಂಬ ಜನಕ್ಕೆ ಟ್ಯಾನ್ ಆಗಿರ್ಬೋದು, ಪಿಗ್ಮೆಂಟೇಷನ್ ಆಗಿರ್ಬೋದು, ಎಲ್ಲೆಲ್ಲಿ ಕಲೆ ಎಲ್ಲ ಇರುತ್ತೆ, ಟೆಂಪೊರರಿಯಾಗಿ ನಾವು ಇವಾಗ ಆಚೆ ಹೋದಾಗ ಅದು ಸಾಮಾನ್ಯ ಅಲ್ವಾ ಟ್ಯಾನ್ ಆಗೋದು ಫೇಸು. ಸೊ ಇದೊಂದು ಪ್ಯಾಕ್ ಮನೆಯಲ್ಲೇ ಮಾಡಿಕೊಂಡ್ರೆ ಬೆಸ್ಟ್ ರೆಮಿಡಿ ಅಂತಲೇ ಹೇಳ್ಬೋದು. ಆಚೆ ಎಲ್ಲ ನೀವೇ ಈ ಪ್ಯಾಕ್ ಹಾಕಿಸ್ತೀರಾ ಅಂದರೆ ಒನ್ ಟೈಮ್ಗೆ ಮಿನಿಮಮ್ 300-400 ಸ್ಟಾರ್ಟ್ ಆಗುತ್ತೆ. ಸಿಂಪಲ್ ಪ್ಯಾಕ್ಸ್ ನಾನು ಹೇಳ್ತಿರೋದು, ಅದಕ್ಕೇ 300-400 ಸ್ಟಾರ್ಟ್ ಆಗುತ್ತೆ ಪ್ರೈಸು. ಬಟ್ ಮನೇಲೇ ನೀವು ಈ ರೀತಿ ಮಾಡಿಕೊಂಡ್ರೆ, ಈ ಒಂದು ಬಾಟಲ್ ನಾನು ಏನು ತೋರಿಸ್ದೆ ಸ್ಮಾಲ್ ಕಂಟೈನರು ನೀವು ಒಬ್ಬರೇ ಯೂಸ್ ಮಾಡ್ತೀರಾ ಅಂದರು ಅಪ್ ಟು ಮೋರ್ ದೆನ್ 15 ಟೈಮ್ಸ್ ನೀವು 15-20 ಟೈಮ್ಸ್ ಬಂದೇ ಬರುತ್ತೆ. ಸೊ ನಿಮಗೆ ತುಂಬಾ ಕಾಸ್ಟ್ ಸೇವಿಂಗ್ ಆಗುತ್ತೆ. ಆಚೆ ಹೋಗಿ ಪ್ಯಾಕ್ ಎಲ್ಲ ಹಾಕಿಸ್ಕೊಡೋದ್ರಿಂದ ಮನಿ ವೇಸ್ಟ್ ಆಗುತ್ತೆ. ಮನೆಯಲ್ಲೇ ಈ ರೀತಿ ನೀವೇ ಹಾಕ್ಕೊಂಡ್ರೆ ತುಂಬ ಅಂದರೆ ತುಂಬ ಕಾಸ್ಟ್ ಸೇವ್ ಆಗುತ್ತೆ. ಸೊ ಹಾಗಾಗಿ ನೀವು ಇದನ್ನು ಟ್ರೈ ಮಾಡಿಬಿಟ್ಟು ನಿಮಗೆ ರಿಸಲ್ಟ್ಸ್ ಗೊತ್ತಾಗುತ್ತೆ. ಅಥವಾ ರಿವ್ಯೂಸ್ ನೋಡಿ, ಗೂಗಲಲ್ಲಿ ರಿವ್ಯೂಸ್ ನೋಡ್ಬಿಟ್ಟು ನೀವು ಪರ್ಚೇಸ್ ಮಾಡ್ಬೋದು. ಬಟ್ ನನಗಂತೂ ಇದು ರಿಸಲ್ಟ್ಸ್ ಬಂದಿದೆ. ನಾನು ಬೇರೆ ಡಿ-ಟ್ಯಾನ್ ಮಾಸ್ಕ್ ಎಲ್ಲ ಇವು ಯೂಸ್ ಮಾಡಿದ್ದೀನಿ, ಬಟ್ ಕಂಪ್ಯಾರಿಟಿವ್ಲಿ ಅದೆಲ್ಲ ಸ್ವಲ್ಪ ಕೆಮಿಕಲ್ಸ್ ಜಾಸ್ತಿ. ಇದು ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಇರಲ್ಲ, ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದರ ಪ್ರೈಸ್ ಎಲ್ಲನೂ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಹುಷಾರಾಗಿ ಹಾಕ್ಕೋಬೇಕು ನೀವು ಹಾಕ್ಕೊಳ್ಳುವಾಗ, ಕಣ್ಣತ್ರ ಎಲ್ಲ ಹಾಕ್ಕೊಳ್ಳುವಾಗ ಹುಷಾರಾಗಿ ನೋಡ್ಕೊಂಡು ಹಾಕ್ಕೋಬೇಕು. ಕಣ್ಣು ಒಳಗಡೆ ಹೋಗಬಾರ್ದು, ಮತ್ತು ರಿಯಾಕ್ಟ್ ಆದರೆ ಕಷ್ಟ. ಇನ್ನು ಇದನ್ನು ಬಿಟ್ಟು ಬೇರೆ ಏನಾದರೂ ಟ್ರೈ ಮಾಡ್ತೀರಾ ಅಂದರೆ ನೀವು ಮುಲ್ತಾನಿ ಮಿಟ್ಟಿ ಬರುತ್ತೆ, ಅದು ಅಷ್ಟೇ, ಅದನ್ನು ಸೈಡ್ ಎಫೆಕ್ಟ್ಸ್ ಏನೂ ಇರಲ್ಲ. ನೀವು ಮುಲ್ತಾನಿ ಮಿಟ್ಟಿನೂ ಅಷ್ಟೇ ಟ್ರೈ ಮಾಡ್ಬೋದು. ತುಂಬ ಏನು ಜಾಸ್ತಿ ಹೊತ್ತೇನು ಇದನ್ನು ಬಿಡೋದು ಬೇಕಾಗಿಲ್ಲ. ಜಸ್ಟ್ ಒಂದು 10-15 ನಿಮಿಷ, 10 ಮಿನಿಟ್ಸ್ ಬಿಟ್ಟರೆ ಸಾಕಾಗುತ್ತೆ. ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದ್ರೂ 15 ಮಿನಿಟ್ಸ್ ಲಾಸ್ಟ್, ಅದಕ್ಕಿಂತ ಜಾಸ್ತಿ ಏನು ಬಿಡೋ ನೀಡಿಲ್ಲ. ಸೊ ನೋಡಿ, ಸೊ ಇನ್ನು ನನಗೆ ಇನ್ನೂ ಸ್ವಲ್ಪ ಮಿಕ್ಕಿದೆ ನೋಡಿ. ಸೊ ಇಷ್ಟೇ ಯೂಸ್ ಮಾಡಬೇಕಾಗಿರೋದು, ಇದಕ್ಕಿಂತ ಜಾಸ್ತಿ ಏನು ಅಗತ್ಯ ಇರಲ್ಲ. ಸೊ ನಾನೀಗ ಇದನ್ನು ಒಂದು 10-15 ಮಿನಿಟ್ಸ್ ಬಿಡ್ತೀನಿ. ಅದಕ್ಕಿಂತ ಜಾಸ್ತಿ ಬಿಡೋದಕ್ಕೆ ಹೋಗಲ್ಲ. 15 ಮಿನಿಟ್ಸ್ಗಿಂತ ಜಾಸ್ತಿ ಬಿಟ್ಟರೆ ಅದು ಬೇರೆ ರೀತಿಯ ರಿಯಾಕ್ಷನ್ ಬಂದ್ಬಿಡುತ್ತೆ. ಯಾಕಂತಂದರೆ ಅದ್ರ ಮೇಲೇ ಎಷ್ಟೊತ್ತು ಬಿಡಬೇಕು ಅಂತ ನಿಮಗೆ ಇನ್ಸ್ಟ್ರಕ್ಷನ್ಸ್ ಇದ್ರ ಮೇಲೇ ಇರುತ್ತೆ. ಎಷ್ಟೊತ್ತು ಬಿಡಬೇಕು ಅಂತ ನಿಮಗೆ ಬಾಕ್ಸ್ ಮೇಲೇ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ, ಯಾವ ರೀತಿ ಯೂಸ್ ಮಾಡಬೇಕು ಅಂತ. ಸೊ ಇದನ್ನು ಯೂಸ್ ಮಾಡಬೇಕಂದ್ರೆ ನೀಟಾಗಿ ಫಸ್ಟ್ ಫೇಸ್ ವಾಶ್ ಮಾಡಿ, ಫೇಸ್ ವಾಶ್ ಮಾಡ್ಕೊಂಡಾದ್ಮೇಲೆ ನೀವು ಈ ಒಂದು ಡಿ-ಟ್ಯಾನ್ ಮಾಸ್ಕ್ನ ಹಾಕ್ಕೋಬೇಕಾಗುತ್ತೆ. ವೀಕ್ಲಿ 1 or 2 ಟೈಮ್ಸ್, ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 2 ಟೈಮ್ಸ್ ಯೂಸ್ ಮಾಡಿದ್ರೆ ಸಾಕು. ಅದಕ್ಕಿಂತ ಜಾಸ್ತಿ ನೀಡಿಲ್ಲ, ಒಂದು 2 ಟೈಮ್ಸ್ ಯೂಸ್ ಮಾಡಿದ್ರೆ ಸಾಕು. ನಾನೀಗ ಇದನ್ನು ಒಂದು 10 ಮಿನಿಟ್ಸ್ ಇಟ್ಕೊಂಡಿರ್ತೀನಿ. 10 ಮಿನಿಟ್ಸ್ ಇಟ್ಕೊಂಡಾದ್ಮೇಲೆ ಇದನ್ನು ಯಾವ ರೀತಿ ವಾಶ್ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. 10 ಮಿನಿಟ್ಸ್ ಆಗಿದೆ, ಟ್ಯಾನ್ ಪ್ಯಾಕ್ ಹಾಕ್ಬಿಟ್ಟು ಈಗ ರಿಮೂವ್ ಮಾಡೋದಕ್ಕೆ ನಾನು ಈ ರೀತಿಯಾದಂತಹ ಕಾಟನ್ ಪ್ಯಾಡ್ಸ್ ಯೂಸ್ ಮಾಡ್ತೀನಿ. ಈ ರೀತಿ ಕಾಟನ್ ಪ್ಯಾಡ್ಸ್ ಬರುತ್ತೆ, ನಿಮಗೆ ಮೆಡಿಕಲ್ ಸ್ಟೋರಲ್ಲೆಲ್ಲ ಸಿಗುತ್ತೆ. ಈ ರೀತಿಯಾದಂಥ ಕಾಟನ್ ಪ್ಯಾಡ್ಸಲ್ಲಿ ರಿಮೂವ್ ಮಾಡೋದು ತುಂಬ ಅಂದರೆ ತುಂಬ ಈಸಿ ಆಗಿರುತ್ತೆ. ಸೊ ಹಾಗಾಗಿ ನಾನು ಈ ರೀತಿ ಕಾಟನ್ ಪ್ಯಾಡ್ಸ್ ಯೂಸ್ ಮಾಡ್ತಿದ್ದೀನಿ. ನೀವು ಡೈರೆಕ್ಟಾಗಿ ಹೋಗಿ ನೀರು ಹಾಕಿ ವಾಶ್ ಮಾಡಿದ್ರೆ ಅದು ಬರೋಲ್ಲ, ಬಿಕಾಸ್ ಫುಲ್ ಕಂಪ್ಲೀಟ್ ಡ್ರೈ ಆಗಿದೆ ನೋಡಿ. ಫುಲ್ ಡ್ರೈ ಆಗಿದೆ, ನಾನು ಕೈಯಲ್ಲಿ ಟಚ್ ಮಾಡಿದ್ರೂ ನಿಮಗೆ ಬರೋಲ್ಲ, ಬಿಕಾಸ್ ಅಷ್ಟು ನೀಟಾಗಿ ಡ್ರೈ ಆಗಿದೆ. 10 ಮಿನಿಟ್ಸ್ ಆಗಿದೆ ಅಲ್ಲ, ಫುಲ್ ಡ್ರೈ ಆಗಿದೆ. ಸೊ ಹಾಗಾಗಿ ಬರೋಲ್ಲ. ಫಸ್ಟು ನೀವು ಸ್ವಲ್ಪ ವಾಟರ್ ತೊಗೊಂಡು, ನೀರನ್ನು ತಗೊಂಡು ಸ್ಪ್ರಿಂಕಲ್ ಮಾಡಿ, ಅದು ಫುಲ್ ವೆಟ್ ಆಗುತ್ತೆ. ಡ್ರೈ ಇರೋದೆಲ್ಲ ಒದ್ದೆ ಆಗಿ ಆಗ ನಿಮಗೆ ರಿಮೂವ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಆಗ ಕಾಟನ್ ಪ್ಯಾಡ್ಸಿಂದ ವೈಪ್ ಮಾಡಿದ್ರೆ ಈಸಿಲಿ ಬಂದುಬಿಡುತ್ತೆ. ಸೊ ನಾನೀಗ ಇದನ್ನು ರಿಮೂವ್ ಮಾಡ್ತೀನಿ. ನಾನು ಸ್ವಲ್ಪ ಫೇಸು ಒದ್ದೆ ಬಂದಿದ್ದೀನಿ, ನೀರು ಹಾಕಿದ್ದೀನಿ ನೋಡಿ, ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ. ಈಗ ನೋಡಿ ಎಲ್ಲ ಕೈಗೆ ನೀಟಾಗಿ ಬರುತ್ತೆ ನೋಡಿ, ಕೈಗೆಲ್ಲ ಬರ್ತಾ ಇದೆ. ಸೊ ಈಗ ನಿಮಗೆ ರಿಮೂವ್ ಮಾಡೋದಕ್ಕೆ ಈಸಿ ಆಗುತ್ತೆ. ಕಾಟನ್ ಪ್ಯಾಡ್ನು ಸ್ವಲ್ಪ ಒದ್ದೆ ಬಂದಿದ್ದೀನಿ ನೋಡಿ. ಸೊ ಈಗ ಈಸಿ ರಿಮೂವ್ ಮಾಡೋದಕ್ಕೆ ಒಂದು ವೈಪ್ ಮಾಡಿದ್ರೆ ಫುಲ್ ಬಂದುಬಿಡುತ್ತೆ ನೋಡಿ. ಈ ರೀತಿ ವೈಪ್ ಮಾಡಿಕೊಂಡು ಫುಲ್ ಫೇಸಲ್ಲಿ ಏನು ಹಚ್ಚಿದ್ರೆ ನೀಟಾಗಿ ರಿಮೂವ್ ಮಾಡಬೇಕು ನೋಡಿ. ಎಲ್ಲ ಯಾವ ರೀತಿ ಬರ್ತಾಯಿದೆ ಅಂತ ನಾನೀಗ ಫುಲ್ ಫೇಸ್ನ ರಿಮೂವ್ ಮಾಡ್ಕೊಂಡು ಬರ್ತೀನಿ. ಕಂಪ್ಲೀಟಾಗಿ ನಾನೇನು ಅಪ್ಲೈ ಮಾಡಿದೆ, ನೀಟಾಗಿ ರಿಮೂವ್ ಮಾಡಿಕೊಂಡು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನೀವೇ ನೋಡ್ಬೋದು ಎಷ್ಟು ನೀಟಾಗಿ ಫೇಸು ಟ್ಯಾನ್ ಹೋಗಿದೆ ಅಂತ. ನನಗಂತೂ ನೀಟಾಗಿ ರಿಮೂವ್ ಆಗಿದೆ ಅಂತ ಅನಿಸ್ತು. ವೀಕ್ಲಿ 2 ಟೈಮ್ಸ್ ಮಾಡಿದ್ರೆ ಸಾಕಾಗುತ್ತೆ. ಇನ್ನು ನೆಕ್ಸ್ಟ್ ವೀಕ್ ಮಾಡಿದ್ರೆ ಇನ್ನೂ ಏನು ಟ್ಯಾನ್ ಉಳಿದಿರುತ್ತೆ, ಗ್ರ್ಯಾಜುವಲಿ ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ನನಗಂತೂ ಇದು ತುಂಬ ಅಂದರೆ ತುಂಬ
ಈಸಿ ಮೆಥಡ್, ಮನೇಲೇ ಮಾಡ್ಕೊಳ್ಳೋದಕ್ಕೆ ಕಾಸ್ಟ್ ಎಫೆಕ್ಟಿವ್. ಆ್ಯಂಡ್ ಒಂದ್ಸತಿ ನೀವು ತೊಗೊಂಡ್ರೆ ಇದನ್ನು ಅಪ್ ಟು ನೀವು 20 ಟೈಮ್ಸ್ 15 ಟೈಮ್ಸ್ ಯೂಸ್ ಮಾಡಿದ್ರು ಅಷ್ಟು ಬಾಳಿಕೆ ಬರುತ್ತೆ. ಆಚೆ ಹೋಗಿ ಒಂದ್ಸತಿ ಮಾಡಿಸಿದ್ರೆ ನಾನು ಹೇಳಿದಾಗೆ 300-400 ಆದರೂ ಒಂದ್ಸತಿ ಟ್ಯಾನ್ ಪ್ಯಾಕ್ ಹಾಕೋದಕ್ಕೆ ಅಷ್ಟಾದರೂ ತಗೊಳ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಕಂಪ್ಲೀಟಾಗಿ ನನಗೆ ಟ್ಯಾನ್ ಕಡಿಮೆ ಆಗಿರೋದು ಗೊತ್ತಾಗ್ತಾ ಇದೆ. ರಿಸಲ್ಟ್ಸ್ ಅದು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಟ್ಯಾನ್ ವಿಸಿಬಲ್ ಆಗಿ ಕಾಣಿಸ್ತಿದೆ ಕಡಿಮೆ ಆಗಿರೋದು. ಈ ರೀತಿಯಾದ ಟ್ಯಾನ್ ಪ್ಯಾಕ್ ಅಥವಾ ಫೇಸ್ ಪ್ಯಾಕ್ ಹಾಕೋಬೇಕಾದ್ರೆ ನೀಟಾಗಿ, ಅವಾಗ ನನ್ನ ಫೋನ್ ಯಾವ ರೀತಿ ಹಾಕಿದೆ ಹಿಂದಕ್ಕೆ ಹಾಕೊಂಡು ನೀವು ಮಾಡ್ಕೊಂಡ್ರೆ ನೀಟಾಗಿ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಇಲ್ಲಾಂದರೆ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಆ್ಯಂಡ್ ಇದರ ಒಂದು ಪ್ರೈಸ್, ನಾನೇನು ಈ ಪ್ರಾಡಕ್ಟ್ ಇನ್ನಿಸ್ಫ್ರೀ ಅವ್ರದ್ದು ಯೂಸ್ ಮಾಡಿದ್ದೆ, ಪ್ರೈಸ್ ಬಂದು 1100 ಇದೆ MRP. ಬಟ್ ನಿಮಗೆ ಡಿಸ್ಕೌಂಟ್ ಸೇಲ್ಸಲ್ಲೆಲ್ಲ 700-800 ಈ ರೀತಿ ಸೇಲ್ ನಡೀತಾ ಇದ್ದಾಗ ಒಂದು ಡಿಸ್ಕೌಂಟ್ ಪ್ರೈಸ್ನಲ್ಲೇ ಸಿಗುತ್ತೆ ನಿಮಗೆ. ನೈಕಾ, ಅಮೆಝಾನ್ ಎಲ್ಲ ಈ ಒಂದು ಪ್ರಾಡಕ್ಟ್ಸ್ ಸಿಗುತ್ತೆ. ಅಥವಾ ಇದರ ಒಂದು ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ್ಯಂಡ್ ನಿಮಗೂ ಈ ಒಂದು ಪ್ರಾಡಕ್ಟ್ ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸ್ತೀನಿ. ಬಿಕಾಸ್ ನನಗಂತೂ ರಿಸಲ್ಟ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿ ಸಿಕ್ಕಿದೆ. ಇದನ್ನು ಟ್ರೈ ಮಾಡ್ಬೋದು. ಅಥವಾ ಮುಲ್ತಾನಿ ಮಿಟ್ಟಿ ಇದೆಲ್ಲ ಬರುತ್ತಲ್ಲ, ಅದನ್ನು ಅಷ್ಟೇ ಮನೇಲಿ ಹಾಕೊಂಡ್ರೆ ಟ್ಯಾನ್ ಹೋಗೋದಕ್ಕೆ ಅಥವಾ ಫೇಸಲ್ಲಿ ಗ್ಲೋ ಬರೋದಕ್ಕೆ ಯೂಸ್ ಆಗುತ್ತೆ. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆದರೆ ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.